ಬಹಳ ಚೆನ್ನಾಗಿ ಅವರು ವರ್ಣಿಸಿ ಹೇಳಿದ್ರು. ಅಂದ್ರೆ ಭಗವಂತ ನಮ್ಮನ್ನೇನು ಕೇಳೋದಿಲ್ಲ, ನಿಷ್ಕಲ್ಮಶವಾದ ನಿರ್ಮಲವಾದ ಭಕ್ತಿಯನ್ನು ಹೊರತುಪಡಿಸಿ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿದ್ರೆ ಭಗವಂತನಿಗೆ ಅದೇ ಪ್ರೀತಿ ಅಂತ. ನಾವು ಯಾರಿಗೂ ತೊಂದರೆ ಕೊಡದೇ ಇದ್ರೆ ಅದೇ ಪ್ರೀತಿ ಅಂತ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನಂ ಅಂತ. ಯಾವುದು ಪುಣ್ಯ? ಯಾರಿಗೂ ತೊಂದರೆ ಕೊಡದೆ ನೋವು ಕೊಡದೆ ಬದುಕುವಂಥದ್ದೇನೆ ಪುಣ್ಯ ಅಂತ. ಪಾಪ ಯಾವುದು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುವಂಥದ್ದು, ಕೆಟ್ಟದ್ದನ್ನು ಬಯಸೋದೇ ಪಾಪ ಅಂತ. ಎರಡನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇದೇ ಜೀವನದ ಬಹಳ ದೊಡ್ಡ ಸಾರಾಂಶ. ಅದರಿಂದ ಇವತ್ತು ನೀವು ಭಗವಂತನ ಮುಂದೆ ಬಹಳ ಮುಗ್ಧವಾಗಿ, ಯಾರು ಮುಗ್ಧರಾಗ್ತಾರೆ, ಯಾರು ನಿರ್ಮಲವಾಗಿರ್ತಾರೆ, ಯಾರು ನಿಷ್ಕಲ್ಮಶವಾಗಿ ಯೋಚನೆ ಮಾಡ್ತಾರೆ ಅಂಥವರಿಗೆ ಭಗವಂತ ಬಹಳ ಬೇಗ ಒಲಿತಾನೆ. ಅದರಿಂದ ನೀವೆಲ್ಲರೂ ಕೂಡ ಭಗವಂತನಿಗೆ ಇವತ್ತು ಪ್ರೀತಿ ಪಾತ್ರರಾಗಿದ್ದೀರಿ. ಎಂಥದ್ದೇ ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲು ಬರಲಿ, ನಮಗೆ ಭಗವಂತನಷ್ಟೇ ಮುಖ್ಯ ಅಂತ. ನಿದ್ದಿದ್ದೆಲ್ಲ ಗೌಣ ಅಂತ. ಭಗವಂತನೊಬ್ಬನೇ ನಿತ್ಯ ಸತ್ಯ ಅಂತ. ಅದರಿಂದ ಆ ನಿತ್ಯ ಸತ್ಯನಾಗಿರುವಂಥ ವೀರಬೊಮ್ಮಣ್ಣನ, ನಿಮ್ಮ ದಿಬ್ಬದ ಆ ವೀರಣ್ಣನ ಕಣ್ ತುಂಬಿಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿರುವಂಥದ್ದು ನಮಗಂತೂ ಬಹಳ ಸಂತೋಷದ ವಿಷಯ. ಕಳೆಸರಿ ಎಲ್ಲ ನಾವು ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಶಾಂತಕುಮಾರ್ ಅವರು ಇದಾರ, ಹೋದ್ರು ಅವರು, ತಡಕಲೂರ್ನವರು ಇದಾರ, ಚರ್ಚೆ ಮಾಡಿದ್ವಿ. ಆ ರೀತಿ ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಗಬೇಕು, ಈ ಜಿಲ್ಲೆಯಲ್ಲೇ ಬಹಳ ದೊಡ್ಡ ದೇವಸ್ಥಾನ ಆಗಬೇಕು ಹಾಗೆ ಅಂತೇಳಿ ನಮ್ಮ ನಾಗರಾಜು ಗಂಗಾಧರ್ ಅವ್ರನ್ನೆಲ್ಲ ಕರೆದು ನಮ್ಮ ಯಜಮಾನ್ ಬಂಡಿಕಾರರಿಗೆ ಹೇಳಿ ಪ್ಲಾನ್ ಇನ್ನೂ ಚೆನ್ನಾಗಿ ಆಗಲಿ ಹಾಗೆ ಅಂತ ಹೇಳಿ ಅಲ್ಲಿ ಶಿವನಗೆರೆ ಮನೆ ಲೋಕಾರ್ಪಣೆ ಆಯ್ತು. ನೀವೆಲ್ಲ ಹೋಗಿದ್ರ? ಬಹಳ ಚೆನ್ನಾಗಾಯ್ತು. ಅವರು ಚಿಕ್ಕದಾಗಿ ಚೊಕ್ಕವಾಗಿ ಅವ್ರಿಗೇನು ಜಾಗ ಇದೆ ಅಷ್ಟರಲ್ಲೇನೆ ಬಹಳ ಚೆನ್ನಾಗಿ ಅವರು ದೇವಾಲಯವನ್ನ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಗೆ ಇಲ್ಲೊಂದು ಆಸೆ, ಈ ವೀರಬೊಮ್ಮನಳ್ಳವರು ಬಹಳ ಮೆರೀತಾರೆ, ದೇವಸ್ಥಾನ ಕೂಡ ಹಂಗೇನೆ ದೊಡ್ಡದಾಗಿರ್ಬೇಕು, ಹಾಗೆ ಇವ್ರಿಗೊಂದು ಸ್ವಲ್ಪ ಕೆಲಸ ಕೊಡ್ಬೇಕಲ್ಲ ಹಾಗೆ ಅಂತ ಹೇಳಿ ಯೋಚನೆ ಮಾಡಿ ಕರೆದು ಇವ್ರನ್ನ ತೀಟೆ ಮಾಡಿ, ಇಲ್ಲ ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ಕಳಿಸಿ ಮತ್ತೆ ಅವ್ರನ್ನ ಇಲ್ಲಿ ಕರೆಸಿ, ಯಾರು ಸ್ಥಪತಿಯನ್ನು ಮತ್ತೆ ಪ್ಲಾನ್ ಶಿವರಾಮ್ ಅವರು ನಮ್ಮ ಹಿರಿಯೂರು ಒಕ್ಕಲಿಗ ಸಂಘದ ಅಧ್ಯಕ್ಷರು ಮಕ್ಕಳು ಪಿಟ್ಲಾಲಿ, ಅವ್ರಿಗೆಲ್ಲ ಇಲ್ಲಿ ಕಳಿಸಿ ಆರ್ಕಿಟೆಕ್ಟ್ರನ್ನ ಕಳಿಸಿ ಮತ್ತೆ ಅದನ್ನ ಪ್ಲಾನ್ ರಿವೈಸ್ ಮಾಡಿಸೋದು. ಮತ್ತೆ ಅದು ನಮ್ಮ ಬಂಡಿಕಾರೆಲ್ಲ ಅದನ್ನ ಒಪ್ಕೊಂಡ್ರು. ನಾಗಭೂಷಣ್ ಅವರು, ನಮ್ಮ ಪ್ರಕಾಶ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ, ಅವರೆಲ್ಲರೂ ಕೂಡ ಒಪ್ಕೊಂಡ್ರು, ಆಗ್ಬೋದು, ಇನ್ನೂ ಚೆನ್ನಾಗಿ ಮಾಡೋಣ ನಾವು ಅಂತ. ಆದ್ರೆ ಸ್ವಲ್ಪ ಜಾಗದ ಕೊರತೆ ಅದು ಎತ್ಕಾಣ್ತಾ ಇತ್ತು. ಪ್ರತಿ ಸರಿ ಸಿಕ್ಕಾಗ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೆ, ಇಲ್ಲ ಗಂಗಾಧರ್ ಅವರು ಹೇಳಿದ್ದಾರೆ ಹಾಗೆ ಅಂತ ಹೇಳ್ತಿದ್ರು. ನಾನು ಯಾವಾಗ ಗಂಗಾಧರ್ ಕೇಳಿದ್ರು, ಗಂಗಾಧರ್ ಆಗ್ಲಿ ಅವ್ರ ಸಹೋದರ ಯಾರೇ ಆಗ್ಲಿ, ಇಲ್ಲ ದೇವಸ್ಥಾನದ ವಿಷಯದಲ್ಲಿ ನಮ್ದು ಎರಡನೇ ಮಾತಿಲ್ಲ, ಏನ್ ಕೇಳಿದ್ರು ಕೂಡ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ ಹಾಗೆ ಅಂತ. ತಡಕ್ಲೂರು ಕೂಡ ಜಾಗ ದೇವಸ್ಥಾನ ಬಿಟ್ಕೊಟ್ಟಿದೀವಿ ಅಂತ. ತಡಕ್ಲೂರ್ನವ್ರಿಗೆಲ್ಲ ಇಲ್ಲಿ ಎಲ್ಲಿ ದೇವಸ್ಥಾನ ಕಟ್ಟ ಅಲ್ಲಿ ದೇವಸ್ಥಾನ ಹತ್ರ ಅವ್ರಿಗೂ ಕೂಡ ನಾವು ಜಾಗವನ್ನ ಬಿಟ್ಕೊಟ್ಟಿದೀವಿ. ಮತ್ತೆ ಇದು ದೊಡ್ಡ ದೇವಸ್ಥಾನ, ಇದಕ್ಕೂ ಕೂಡ ಪೂರ್ಣ ಜಾಗವನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಸೈಡಿಗೆ ನಮಗೆ ಜಾಗ ಏನ್ ಕೊಡ್ಲಿ ಅಂತ ಏನ್ ಕೇಳಲಿಲ್ಲ ಅವರು, ಆದ್ರೂ ಊರ್ನವರು ಅದಾಗಬಾರ್ದು, ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಲೇಬೇಕು. ಅವರು ಇಲ್ಲಿ ಬಹಳ ದೊಡ್ಡ ಮನಸ್ಸಿನಿಂದ ನಮಗೆ ದೇವಾಲಯಕ್ಕೆ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗ ಅದೆಲ್ಲ ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಅದನ್ನ ಮಾಡಕ್ಕಾಗೋದಿಲ್ಲ, ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರೈಮ್ ಪ್ಲೇಸ್, ಈಗ ದೇವಸ್ಥಾನ ಅಲ್ಲಾಗಿ ಮುಂದೆ ಅದು ಅಡ್ಡ ಆಗ್ಬಿಟ್ರೆ ದೇವಸ್ಥಾನದ ಪ್ರಾಮುಖ್ಯತೆನೇ ಹೊರಟೋಗ್ಬಿಡುತ್ತೆ. ಅದರಿಂದ ಗಂಗಾಧರ್ ಅವರು, ಅವರ ಎಲ್ಲ ಸಹೋದರರು ಬಹಳ ಉದಾರವಾದ ಮನಸ್ಸಿನಿಂದ ಇವತ್ತು ಜಾಗವನ್ನ ಕೊಟ್ಟಿದ್ದಾರೆ. ನಿಮ್ಮ ದೇವಸ್ಥಾನ ಇನ್ನೂ ಭವ್ಯವಾಗಿ, ಇನ್ನೂ ಸುಂದರವಾಗಿ ಬರ್ತದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಿಂದ ಅವರೆಲ್ಲರೂ ನೀವು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ತಿಳಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.